ನಮಸ್ತೆ ವೀಕ್ಷಕರೇ, ಬೆಸ್ಟ್ ನ್ಯೂಸ್ ಲಾಗ್ 1 ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಡಿ ಕೆ ಶಿವಕುಮಾರ್ ವಿರುದ್ಧ ಸಿಡಿದೇಳಲು ಸತೀಶ್ ಜಾರಕಿಹೊಳಿ ಅವರು ಒಂದು 3 ಪ್ರಮುಖ ಕಾರಣಗಳು ಸಹ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ರಾಜಕೀಯ ಅನ್ನೋದು ಹರಿಯೋ ನೀರು ಇದ್ದಂತೆ. ಅಲ್ಲಿ ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ತಮ್ಮ ಗೇಮ್ ಪ್ಲ್ಯಾನ್ಗಳನ್ನು ಚೇಂಜ್ ಮಾಡಬೇಕು. ಹುದ್ದೆಗಳು ಸಿಗ್ತವೋ ಅಲ್ವೋ, ಆದರೆ ದಾಳ ಎಸಿತಾನೇ ಇರಬೇಕು. DCM ಡಿ ಕೆ ಶಿವಕುಮಾರ್ ಅವರ ಬತ್ತಳಿಕೆಯಲ್ಲಿರುವ KPCC ಸಾರಥ್ಯಕ್ಕೆ ಸಾವ್ಕಾರ್ ಹೈಕಮಾಂಡ್ಗೆ ಒಂದು ಬಾಣವನ್ನು ಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಕ್ಲೋಸ್ ಡೋರ್ ಮೀಟಿಂಗ್ನಲ್ಲಿದ್ದು ಸಿದ್ದು ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ ಎನ್ನಲಾಗ್ತಿದೆ. ರಾಜಕೀಯ ಅನ್ನೋ ತೊಟ್ಟಿಲಲ್ಲಿರುವ ಮಗು ಅಳದೇ ಇದ್ದರೆ, ಹಠ ಮಾಡದೇ ಇದ್ದರೆ ಯಾರು ತೊಟ್ಟಿಲು ತೂಗಲ್ವೋ, ಬಾಳೆಹಣ್ಣನ್ನು ನೀಡೋದಿಲ್ವೋ. ವಿಶೇಷ ಅಂದರೆ ಕೆಲವು ಬಾರಿ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಮಗು ಅಳುತ್ತೆ, ಇನ್ನೂ ಕೆಲವು ಬಾರಿ ಬೇರೆಯವರು ಚಿವುಟಿ ಮಗು ಅಳುವಂತೆ ಮಾಡ್ತಾರೆ. ಇದೆಲ್ಲ ರಾಜಕೀಯದಲ್ಲಿ ಕಾಮನ್. ಸದ್ಯ ರಾಜ್ಯ ರಾಜಕೀಯದಲ್ಲಿ ಮಗುನೇ ಅಳ್ತಾ ಇದೆಯೋ ಇಲ್ಲವೋ ಬೇರೆಯವರು ಚಿವುಟಿ ಅಳಿಸ್ತಾ ಇದ್ದಾರೋ ಅನ್ನೋದು ಸಹ ಈ ಸ್ಟೋರಿಯನ್ನು ಕೊನೆಯವರೆಗೂ ಓದಿದರೆ ನಿಮಗೂ ಕೂಡ ಅರ್ಥ ಆಗ್ತದೆ. ಬಹುಮುಖ್ಯವಾಗಿ ಆ 2 ಹುದ್ದೆಗಾಗಿ 2 ಟೀಮ್ನವರು ಜಿದ್ದಾಜಿದ್ದಿನ ಫೈಟ್ಗೆ ಇಳಿದಿದ್ದಾರೆ. ಮುಯಿಗೆ ಅಂತ ಅಂದು ರಣತಂತ್ರಗಳನ್ನು ಮಾಡ್ತಿದ್ದಾರೆ. ಹೈಕಮಾಂಡ್ ಮೇಲೆ ಬಾಣಗಳನ್ನು ಎಸೆತಿದ್ದಾರೆ. ಅಷ್ಟಕ್ಕೂ ಆ 2 ಹುದ್ದೆ ಯಾವುದು ಅಂದರೆ, ಒಂದು KPCC ಸಾರಥ್ಯದ, ಇನ್ನೊಂದು ಮುಖ್ಯಮಂತ್ರಿ ಕುರ್ಚಿ. ಈ 2 ಸೀಟುಗಳನ್ನು ಸುತ್ತ ಯಾರು ಯಾಕಾಗಿ ಹೇಗೆ ರಣತಂತ್ರವನ್ನು ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ನೋಡಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಅದೆಷ್ಟು ಶಕ್ತಿ ಸಾಮರ್ಥ್ಯ ಇರುತ್ತೋ ಸೇಮ್ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿ ಇದ್ದಾಗ KPCC ಸಾರಥ್ಯಕ್ಕೂ ಪವರ್ ಇರುತ್ತೆ. ಇದೊಂದು ಹುದ್ದೆ ಮೇಲೆ ಕುಳಿತುಕೊಂಡ್ರೆ ಇಡೀ ಪಕ್ಷವನ್ನು ಹಿಡಿತಕ್ಕೆ ತೆಗೆದುಕೊಳ್ಬೋದು, ಸರ್ಕಾರವನ್ನು ಅಲ್ಲಾಡಿಸಬಹುದು. ಭವಿಷ್ಯದಲ್ಲಿ CM ಸ್ಥಾನಕ್ಕೇರೋದಕ್ಕೂ ಸಲೀಸು. ಸದ್ಯ ಈ ಸೀಟ್ DCM ಡಿ ಕೆ ಶಿವಕುಮಾರ್ ಜೊತೆ ಇದೆ. ಇದೀಗ ಅದು ಹೇಗಾದರೂ ಮಾಡಿ DKಶಿ ಬಳಿ ಇರೋ KPCC ಸಾರಥ್ಯವನ್ನು ಕಸಿಬೇಕು ಅಂತಂದು CM ಸಿದ್ದರಾಮಯ್ಯ ಅವರು ಪಣ ತೊಟ್ಟಿದೆ. ಅದಕ್ಕೆ ಅವರು ತಮ್ಮದೇ ಆದ ಒಂದು ದಾಳವನ್ನು ಸಹ ಉರುಳಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಸಿದ್ದು CM ಆಪ್ತರಾಗಿರೋ ಸತೀಶ್ ಜಾರಕಿಹೊಳಿ, KN ರಾಜಣ್ಣ, ಡಾಕ್ಟರ್ G ಪರಮೇಶ್ವರ್, ಮಹದೇವಪ್ಪ ಇವರೆಲ್ಲ ಡಿನ್ನರ್ ಹೆಸರಿನಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾಯಿದ್ರು. ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ವಿದೇಶಿ ಪ್ರವಾಸಕ್ಕೆ ಹೋಗಿದ್ದ ಟೈಮ್ನಲ್ಲೂ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲೂ ಸಹ ಒಂದು ಡಿನ್ನರ್ ಮೀಟಿಂಗ್ ಸಹ ನಡೆದಿತ್ತು. ಆ ಡಿನ್ನರ್ ಮೀಟಿಂಗ್ನಲ್ಲಿ 6 ಸಚಿವರು 35 ಶಾಸಕರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದರು. ಅವರನ್ನು ಕೇಳಿದರೆ ಊಟಕ್ಕೆ ಸೇರೋದು ತಪ್ಪ ಅಂತ ಅಂದು ಪ್ರಶ್ನಿಸಿದರು. ಆದರೆ ವಿದೇಶದಲ್ಲಿಯೇ ಕುಳಿತು ಮಾಹಿತಿಯನ್ನು ಪಡ್ಕೊಂಡ ಡಿ ಕೆ ಶಿವಕುಮಾರ್ ಬೆಂಗಳೂರಿಗೆ ಬರೋದನ್ನು ಬಿಟ್ಟು ನೇರವಾಗಿ ದೆಹಲಿಯಲ್ಲಿಯೇ ಲ್ಯಾಂಡ್ ಆಗಿ ಡಿನ್ನರ್ ಮೀಟಿಂಗ್ಗಳಿಗೆ ಬ್ರೇಕ್ ಹಾಕಿಸಿದರು ಅಂತ ಸಹ ಹೇಳಲಾಗ್ತಾಯಿದೆ. ಆದ್ದರಿಂದ ಸಿದ್ದು ಆಪ್ತರು ಕ್ಷುದ್ರರಾಗಿದ್ದಾರೆ ಅಂತಲೂ ಸಹ ಗೊತ್ತಾಗ್ತಾ ಇದೆ. ಈ ನಡುವೆ ಈ ಭಿನ್ನಾಭಿಪ್ರಾಯ ಸದ್ಯಕ್ಕೆ ತಣ್ಣಗಾಗೋ ಲಕ್ಷಣಗಳು ಕಾಣಿಸ್ತಿಲ್ಲ ಅನ್ನೋದು ಅರ್ಥ ಮಾಡಿಕೊಂಡ ಹೈಕಮಾಂಡ್ ನಾಯಕರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ರಾಜ್ಯಕ್ಕೆ ಕಳಿಸಿದರು. ದೆಹಲಿಯಿಂದ ರಾಜ್ಯಕ್ಕೆ ಬಂದ ಸುರ್ಜೇವಾಲಾ ಸಭೆ ನಡೆಸ್ತಿದ್ರು. ಈ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ಗೂ ಸತೀಶ್ ಜಾರಕಿಹೊಳಿಗೂ ವಾಗ್ವಾದವಾಗಿತ್ತು ಅಂತ ಸಹ ಹೇಳಲಾಗ್ತಾ ಇದೆ. ಈ ನಡುವೆ ಸೈಲೆಂಟಾಗಿ ಇರ್ತಾ ಇದ್ದ ಸತೀಶ್ ಜಾರಕಿಹೊಳಿ ವೈಲೆಂಟ್ ಆಗಿದ್ದಾರೆ. ನೇರವಾಗಿ KPCC ಕುರ್ಚಿಗೆ ಬಾಣವನ್ನೇ ಸಹ ಬಿಟ್ಟಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ಇನ್ನು ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅವರು ಯಾಕೆ ಪವರ್ಫುಲ್ ಅಂತ ಅಂದರೆ, ಬತ್ತಳಿಕೆಯಿಂದ ಪ್ರಭಾವಿ ಖಾತೆಗಳಿಗೆ DCM ಸ್ಥಾನವಿದೆ, ಆದರೆ ಜೊತೆಗೆ ಸಾರಥ್ಯವಿದೆ, KPCC ಸಾರಥ್ಯವಿದೆ. ಹೀಗಾಗಿ ಸಿದ್ದು ಬಣದವರು ಯಾವುದೇ ಬಾಣ ಬಿಟ್ಟರು ಅದನ್ನು ಸಂಹಾರ ಮಾಡೋ ಸಾಮರ್ಥ್ಯ ಡಿ ಕೆ ಬಳಿ ಇದೆ. ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತಂದರೆ, ಹಾಸನದಲ್ಲಿ ಸಿದ್ದರಾಮೋತ್ಸವ ರೀತಿಯಲ್ಲೇ ಸಭೆ ಮಾಡಬೇಕು ಅಂತಂದು ಸಿದ್ದು ಆಪ್ತರು ತೀರ್ಮಾನಿಸಿದರು. ಅದಕ್ಕೆ ಚೆಕ್ಮೇಟ್ ಇಟ್ಟು ಸಭೆ ಪಕ್ಷದ ವತಿಯಿಂದ ನಡೆಯುವಂತೆ ನೋಡಿಕೊಂಡ್ರು. ಇದೆಲ್ಲ ಸಾಧ್ಯವಾಗಿದ್ದು ಅವರು KPCC ಅಧ್ಯಕ್ಷರಾಗಿರೋದ್ರಿಂದ. ಹೀಗಾಗಿ DK ನಾಗಲೋಟಕ್ಕೆ ಬ್ರೇಕ್ ಹಾಕಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಾವ್ಕಾರ್ KPCC ಅಧ್ಯಕ್ಷ ಸ್ಥಾನ ಮೇಲೆ ಕಣ್ಣಿಟ್ಟಿದ್ದಾರೆ. ಹಾಗೆ ಹೈಕಮಾಂಡ್ KPCC ಅಧ್ಯಕ್ಷ ಸ್ಥಾನವನ್ನು MP ಚುನಾವಣೆ ಬಳಿಕ ಬದಲಾವಣೆ ಮಾಡ್ತೀವಿ ಅಂತಲೂ ಸಹ ಹೇಳಿ ಒಂದು ನೋಟ್ ಇದೆ ಅಂತಲೂ ಸಹ ಉಲ್ಲೇಖ ಮಾಡಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ 2ನೇ ರಹಸ್ಯ. ರಾಜಕೀಯದಲ್ಲಿ ದಿನನಿತ್ಯ ರಾಮಾಯಣಗಳು ನಡೀತಾ ಇರೋದು CM ಕುರ್ಚಿ ವಿಚಾರದಲ್ಲಿ. ಹೌದು, DKಶಿ ಮತ್ತು ಅವರ ಆಪ್ತರು ಪವರ್ ಶೇರಿಂಗ್ ಇದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಹಾಗೆ CM ಸ್ಥಾನಕ್ಕಿರೋದಕ್ಕೂ ಏನು ಮಾಡಬೇಕು ಅದನ್ನೆಲ್ಲ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟಾಗೇ ಮಾಡ್ತಿದ್ದಾರೆ. ಬಟ್ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ರಾಜಣ್ಣ, ಅಹಿಂದ ವರ್ಗದ ಉದ್ದೇಶ ಏನು ಅಂದರೆ, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರನ್ನು CM ಸ್ಥಾನದಿಂದ ಇಳಿಸಬಾರ್ದು ಅನ್ನೋದು.
ಈಗಾಗಲೇ ಹೈಕಮಾಂಡ್ಗೆ ಏನು ಮೆಸೇಜ್ ಪಾಸ್ ಮಾಡಲು ಸಾಧ್ಯನೋ ಅದೆಲ್ಲವನ್ನು ಸಹ ಪಾಸ್ ಮಾಡಿ ಆಗಿದೆ. ಆದರೆ ಡಿ ಕೆ ಶಿವಕುಮಾರ್ ಬಳಿ KPCC ಅಧ್ಯಕ್ಷ ಸ್ಥಾನ ಇರೋದರಿಂದ ಯಾವಾಗ ಏನು ಬೇಕಾದರೂ ಆಗಬಹುದು ಅನ್ನೋ ಒಂದು ವಾತಾವರಣ ಇದೆ. ಹೀಗಾಗಿ DKಶಿಗೆ KPCC ಅಧ್ಯಕ್ಷ ಸ್ಥಾನ ತಪ್ಪಿಸಿ ಬಿಟ್ಟರೆ ಸಿದ್ದು CM ಸ್ಥಾನದಲ್ಲಿ ಮುಂದುವರಿಯಲು ಅನುಕೂಲವಾಗುತ್ತೆ ಅನ್ನೋ ಲೆಕ್ಕಾಚಾರ ಸಾಹುಕಾರ್ಗೆ ಇದ್ದರೂ ಇರಬಹುದು. ಇನ್ನು ಮೂರನೇದು, ಸತೀಶ್ ಜಾರಕಿಹೊಳಿ ಬಹಳಷ್ಟು ಬಾರಿ ಹೇಳ್ಕೊಂಡಿದ್ದಾರೆ, ನಾನು ಈ ಬಾರಿ CM ಸ್ಥಾನದ ಆಕಾಂಕ್ಷಿ ಅಲ್ಲ, ನನ್ನದು ಏನಿದ್ರೆ 2028ಕ್ಕೆ ಅಂದಿದ್ದಾರೆ. ಆದರೆ ಈ ಬಾರಿ CM ಸ್ಥಾನದಿಂದ ಯಾವುದೇ ಕಾರಣಕ್ಕೂ ಸಿದ್ದು ಅವರನ್ನು ಇಳಿಸಬಾರ್ದು ಅನ್ನೋದು ಸತೀಶ್ ಅವರ ನಿಲುವಾಗಿದೆ. ಹಾಗೊಂದು ವೇಳೆ ಇಳಿಸಿದ ಪ್ರಸಂಗ ಬಂದೆ ಅಂದರೆ ಹಿಂದೆ ಸಚಿವರಲ್ಲಿ ಒಬ್ಬರಿಗೆ CM ಸ್ಥಾನವನ್ನು ಕೊಡಬೇಕು ಅನ್ನೋದು. ಆದರೆ 2028ರಲ್ಲಿ ಸತೀಶ್ ಜಾರಕಿಹೊಳಿ CM ಸ್ಥಾನಕ್ಕೆ ಏರಬೇಕು ಅಂತಾದರೆ KPCC ಅಧ್ಯಕ್ಷ ಸ್ಥಾನ ಪಡಿಬೇಕು. ಮುಂದಿನ ಚುನಾವಣೆಯಲ್ಲಿ ನೇತೃತ್ವ ವಹಿಸಿ ಪಕ್ಷ ಬಹುಮತ ಪಡೆದರೆ CM ಗದ್ದುಗೆ ಏರೋದಕ್ಕೆ ಒಂದು ಉತ್ತಮವಾದ ಮಾರ್ಗವಾಗುತ್ತೆ, ಸುಲಭವಾಗ್ತವೆ ಅಂತ. ಅಪ್ಪಿತಪ್ಪಿಯೂ ಏನಾದರೂ ಡಿ ಕೆ ಶಿವಕುಮಾರ್ ಅವರೇ KPCC ಅಧ್ಯಕ್ಷರಾಗಿ ಮುಂದುವರೆದರೆ ತಾವು ಮುಂದಿನ ದಿನಗಳಲ್ಲಿ CM ಸ್ಥಾನಕ್ಕೆ ಇರೋದು ಕಷ್ಟ ಅಂತ.